ಕಲಿನಲಿ ಕನ್ನಡ ಕಾರ್ಟೂನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತೆನಾಲಿ ರಾಮ ಮೂಢನಂಬಿಕೆಯನ್ನು ಹೋಗಲಾಡಿಸಿದ್ದು ಹೇಗೆ ಎಂಬ ಕಥೆಯನ್ನು ನೋಡೋಣ ಬನ್ನಿ. ಒಂದು ದಿನ ಶ್ರೀ ಕೃಷ್ಣದೇವರಾಯರು ಎದ್ದ ಕೂಡಲೇ ಅರಮನೆಯ ಕಿಟಕಿಯ ಮೂಲಕ ಹೊರಗೆ ನೋಡಿದಾಗ ಒಬ್ಬ ಭಿಕ್ಷುಕನ ಮುಖವನ್ನು ನೋಡುತ್ತಾರೆ. ತಕ್ಷಣ ಅಪಶಕುನದ ಮಾತು ಅವರ ನೆನಪಿಗೆ ಬರುತ್ತದೆ. ಈ ದಿನ ಎದ್ದು ಕೂಡಲೇ ಈ ಭಿಕ್ಷುಕನ ಮುಖ ನೋಡಿದೆ, ಇದೇನು ಒಳ್ಳೆಯ ಶಕುನವೋ ಅಪಶಕುನವೋ ಕಾಣೆ ಎಂದುಕೊಂಡರು. ಅದೇ ಕ್ಷಣ ಆ ಭಿಕ್ಷುಕನು ಆಕಸ್ಮಿಕವಾಗಿ ಅರಮನೆಯ ಕಿಟಕಿಯಲ್ಲಿ ನಿಂತಿರುವ ಮಹಾರಾಜರನ್ನು ಕಂಡು ನೆಲದ ಮೇಲೆ ಮಂಡಿಯೂರಿ ಕುಳಿತು ಗೌರವ ಸಲ್ಲಿಸಿದ. ಮಹಾರಾಜರು ಅವನ ಕಡೆ ನೋಡಿ ತುಸು ನಕ್ಕು ತಮ್ಮ ಕೆಲಸಗಳತ್ತ ಗಮನ ಹರಿಸಿದರು. ಅದೇ ದಿನ ಮಹಾರಾಜರು ಸಭೆಗೆ ಬರುತ್ತಿರುವಾಗ ಮೆಟ್ಟಿಲುಗಳನ್ನು ಎಡವಿ ಕಾಲು ಉಳುಕಿ ಊದಿಕೊಂಡಿತು. ಎಲ್ಲರೂ ಸೇರಿ ಔಷಧೋಪಚಾರ ಮಾಡಿದರು. ಆ ದಿನ ಬೇಟೆಗೆ ಹೋಗಬೇಕೆಂದಿದ್ದ ಮಹಾರಾಜರಿಗೆ ನಿರಾಸೆಯಾಯಿತು. ಏಕೆಂದರೆ ಕಾಲಿನ ನೋವಿನಿಂದ ಅವರು ಕುದುರೆ ಏರಲು ಆಗಲಿಲ್ಲ. ಸರಿ, ಬೇಸರ ಕಳೆಯಲು ಅರಮನೆಯ ಉದ್ಯಾನದಲ್ಲಿಯೇ ಅಡ್ಡಾಡಲು ಹೋದರು. ಅಲ್ಲಿ ವಿವಿಧ ಬಗೆಯ ಗುಲಾಬಿ ಹೂಗಳು ಅರಳಿದ್ದವು. ಅವುಗಳ ಚೆಲುವನ್ನು ನೋಡುತ್ತಾ ತಮ್ಮ ಕಾಲು ನೋವನ್ನು ಸ್ವಲ್ಪ ಹೊತ್ತು ಮರೆತರು. ಹೂವಿನ ಸುಗಂಧವನ್ನು ತೆಗೆದುಕೊಳ್ಳುತ್ತಿರುವಾಗ ಒಂದು ಜೇನುಹುಳು ಬಂದು ಮಹಾರಾಜರ ಮುಖವನ್ನು ಕಡಿಯಿತು. ರಾಜರಿಗೆ ಬಹಳ ನೋವಾಯಿತು. ಸೇವಕರೆಲ್ಲ ಕೂಡಲೇ ಅವರ ಉಪಚಾರಕ್ಕೆ ತೊಡಗಿದರು. ಅವರಲ್ಲೊಬ್ಬ, ನಮ್ಮ ಮಹಾರಾಜರು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದರೋ ಈ ದಿನ ಪದೇ ಪದೇ ಪೆಟ್ಟು ಬೀಳುತ್ತಿದೆ ಎಂದು ಇನ್ನೊಬ್ಬನಿಗೆ ಹೇಳುತ್ತಿದ್ದ. ಅದು ಮಹಾರಾಜರಿಗೆ ಕೇಳಿಸಿತು. ಚಿಂತಾಕ್ರಾಂತರಾಗಿ ಮಹಾರಾಜರು ಸಿಂಹಾಸನದ ಮೇಲೆ ಕುಳಿತು ಬೆಳಿಗ್ಗೆ ತಾನು ಭಿಕ್ಷುಕನ ಮುಖ ನೋಡಿದ್ದನ್ನು ಜ್ಞಾಪಿಸಿಕೊಂಡರು. ಅಪಶಕುನದವರ ಮುಖ ನೋಡಿದರೆ ಕೇಡಾಗುವುದೆಂಬುದು ನಿಜವೇ ಎಂದು ಒಬ್ಬ ಆಸ್ಥಾನಿಕನನ್ನು ಕೇಳಿದರು. ಹೌದು ಮಹಾರಾಜರೇ, ಅದರಲ್ಲಿ ಸಂದೇಹವೇ ಇಲ್ಲ ಎಂದ ಆಸ್ಥಾನಿಕ. ಆಗ ರಾಜರು, ಇಂದು ಬೆಳಿಗ್ಗೆ ನಾನು ಮೊದಲು ಭಿಕ್ಷುಕನ ಮುಖ ನೋಡಿದೆ ಎಂದರು. ಸರಿ ಬಿಡಿ ಮಹಾರಾಜರೇ, ನೀವು ಇಂದು 2 ಸಲ ತೊಂದರೆಗೆ ಒಳಗಾಗಲು ಅವನೇ ಕಾರಣ. ಅವನ ಕೆಟ್ಟ ಮುಖದಿಂದಲೇ ಹೀಗಾಗಿದೆ. ಅಂಥವನನ್ನು ಬೆಳಿಗ್ಗೆ ಎದ್ದು ಮೊದಲು ನೋಡಿದ ಎಷ್ಟು ಜನರಿಗೆ ಎಂತೆಂಥ ಕೇಡಾಗಿದೆಯೋ, ಇನ್ನೂ ಎಷ್ಟು ಜನರಿಗೆ ಕಷ್ಟ ಕಾದಿದೆಯೋ. ಆದ್ದರಿಂದ ಅವನನ್ನು ಗಡೀಪಾರು ಮಾಡುವುದೇ ಒಳ್ಳೆಯದು ಎಂದರು. ಆಗ ಮತ್ತೊಬ್ಬ, ಮಹಾರಾಜರಿಗೆ ಇಂಥ ನೋವುಂಟು ಮಾಡಿದ ಅಂಥ ಪಾಪಿಗೆ ಬದುಕುವ ಅರ್ಹತೆಯೇ ಇಲ್ಲ, ಅವನು ಸಾಯಲೇಬೇಕು ಎಂದನು. ನೋವು ಅನುಭವಿಸುತ್ತಿದ್ದ ಮಹಾರಾಜರಿಗೆ ಇವರು ಹೇಳಿದ್ದು ಸರಿ ಎನಿಸಿ ಮರಣದಂಡನೆಯನ್ನು ವಿಧಿಸಲು ಭಿಕ್ಷುಕನನ್ನು ಕರೆತರಲು ಆಳುಗಳನ್ನು ಕಳುಹಿಸಿದರು. ಅದೇ ಸಮಯಕ್ಕೆ ಸರಿಯಾಗಿ ತೆನಾಲಿ ರಾಮ ಅಲ್ಲಿಗೆ ಬಂದ. ಈ ಗದ್ದಲವನ್ನು ಕಂಡು ವಿಷಯವೇನೆಂದು ಒಬ್ಬನನ್ನು ವಿಚಾರಿಸಿದ. ವಿಷಯ ತಿಳಿದ ಮೇಲೆ ಮಹಾರಾಜರ ಬಳಿ ಹೋಗಿ, ಮಹಾರಾಜರೇ, ನಿಮಗೆ ಗಾಯವಾದ ವಿಷಯ ಕೇಳಿ ನನಗೆ ಬಹಳ ನೋವಾಯಿತು ಎಂದ. ಆಗ ಮಹಾರಾಜರು, ಆದ್ದರಿಂದ ಅವನ ತಲೆಯನ್ನು ತೆಗೆಯುವಂತೆ ಆಜ್ಞೆ ಮಾಡಿದ್ದೇನೆ. ಆ ಅಪಶಕುನದವನಿಗೆ ಈ ಶಿಕ್ಷೆ ಸೂಕ್ತವಲ್ಲವೇ ಎಂದು ಕೇಳಿದರು. ಆಗ ತೆನಾಲಿ ರಾಮ, ಎಂಥ ಅಪಶಕುನ ಮಹಾರಾಜರೇ, ನೀವು ಅವನ ಮುಖ ನೋಡಿ ಕಾಲು ಉಳುಕಿಸಿಕೊಂಡಿರಿ, ಜೇನುಹುಳುವಿನಿಂದ ಕಚ್ಚಿಸಿಕೊಂಡಿರಿ ನಿಜ. ಆದರೆ ಆ ಭಿಕ್ಷುಕ ನಿಮ್ಮ ಮುಖ ನೋಡಿ ಮರಣದಂಡನೆಗೆ ಗುರಿಯಾಗುತ್ತಿಲ್ಲವೇ, ಇದಕ್ಕೇನು ಹೇಳುವಿರಿ? ಅವನನ್ನು ತಲೆ ತೆಗೆಯಲು ಎಳೆದುಕೊಂಡು ಬರುವಾಗ, ಅಯ್ಯೋ, ಯಾವ ಗಳಿಗೆಯಲ್ಲಿ ಆ ಮಹಾರಾಜರ ಮುಖ ನೋಡಿದೆನು, ನನ್ನ ಪ್ರಾಣಕ್ಕೇ ಸಂಚಕಾರ ಬಂತು ಎಂದು ಹೇಳುವುದಿಲ್ಲವೇ? ಆಗ ಮಹಾರಾಜರು ಒಂದು ಕ್ಷಣ ಯೋಚಿಸಿ, ತೆನಾಲಿ ರಾಮನಿಗೆ ನಿನ್ನ ಮಾತು ಸತ್ಯ, ಆತುರದಿಂದ ಎಂಥ ಅಚಾತುರ್ಯ ಮಾಡಿಬಿಡುತ್ತಿದ್ದೆ ಎಂದು ಪಶ್ಚಾತ್ತಾಪಗೊಂಡರು.